ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂಚೂರು ಮೈಕ್ ಇಟ್ಕೊಳ್ಳೋ ಭಯ ಆಗ್ತಿದೆ. ಶಿವಣ್ಣನೇ ಸುಮ್ಮನೆ ಕೂತಾಗ ಬಸವಣ್ಣ ಹಾರಾಡಬಾರ್ದು, ಚೂರು ಕೊಂಬಲ್ಲಾದರೆ ಕ್ಷಮೆ ಇರಲಿ. ಮೊದಲಿಗೆ ಭೀಮಾ ಕನ್ನಡದ ಸಂಭ್ರಮ. ಆಗ ಮಳೆ ಬರುತ್ತೆ, ಮಳೆ ಕರ್ಸೋಕ್ಕೆ ಹೋಮ ಮಾಡ್ತಿದ್ರಂತೆ. ಈ ಸರಿ ಜನನ ಕರ್ಸೋಕ್ಕೆ ಭೀಮಾ ಮಾಡಿದ್ವಿ. ಎಲ್ಲರೂ ತುಂಬ ಭೀಮಾ ಬಗ್ಗೆ ಈ ಒಂದು 15 ದಿನದಿಂದ ಮಾತಾಡ್ಬಿಟ್ಟಿದ್ವಿ, ತುಂಬ ಮಾತಾಗಿದೆ. ಹಾಗಾಗಿ ನನಗನ್ಸಿದ್ದು ಒಂದೆರಡು ಮಾತು ಈ ಭೀಮಾ ಬಗ್ಗೆ ನಾನು ಅನ್ಸಿದ್ದು ಹೇಳ್ತೀನಿ. ಈಗ ಅಣ್ಣ ಟೀಸರ್ ಹೇಳ್ದಂಗೆ, ವಿಜಯಣ್ಣ ಟೀಸರಲ್ಲಿ ಹೇಳ್ದಂಗೆ, ಈ ಮಕ್ಷಿ, ಪಿಳಾಂಕ, ತಾರ, ರೇಖಾರ್ ಈ ಅಕ್ಕಿಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಟೂರ್ನಮೆಂಟ್ ಆಡಿಸ್ಬೋದು. ಆದರೆ ಯಾರೂ ಮುಟ್ಟದ, ಯಾರೂ ನಂಬದ, ಯಾರೂ ಸಾಕದ ಜಂಗ್ಲಿ ಪಟ್ಟಗಳನ್ನ ಕರ್ಕೊಂಡ್ಬಂದು ಟೂರ್ನಮೆಂಟ್ ಹೊಡಿತೀನಿ ಅಂತಾರಲ್ಲ, ಅದಕ್ಕೆ ಒಂದು ನಾಲ್ಕು ಗುಂಡಿಗೆ ಬೇಕು. ಅದು ವಿಜಯಣ್ಣ ಮಾಡಿದ್ದಾರೆ. ಆಮೇಲೆ ಈ ಸ್ಟಾರ್ ನಟರುಗಳನ್ನ ಇಟ್ಕೊಂಡು ಯಾರು ಬೇಕಾದರೂ ಸುಮ್ಮನೆ ಸಿನಿಮಾ ಮಾಡ್ಬೋದು. ಸುಮ್ಮನೆ ಕೂತಿರೋ ಹುಡುಗರನ್ನೆಲ್ಲ ಕರ್ಕೊಂಬಂದು ನಿಮ್ಮ ಸ್ಟಾರ್ ನಟರನ್ನಾಗಿ ಮಾಡ್ತೀನಿ ಅನ್ನೋದಕ್ಕೆ ಒಂದು ತಾಕತ್ತು ಬೇಕು. ಅದು ಈ ಸಿನಿಮಾಗಳನ್ನ ಮಾಡಿದ್ದಾರೆ. ದ್ರೋಣನಂತ, ವಿಜಯಣ್ಣನಂತ ಗುರು ಇದ್ರೆ ಅರ್ಜುನ ಅಲ್ಲ, ಕುಂಭಕರ್ಣ ಬೇಕಾದರೂ ಬಾಣ ಗುರಿಟ್ಟು ಹೊಡಿತಾರೆ. ಅದು ಮ್ಯಾಟ್ರ್ ಅಲ್ಲ. ಇದರಲ್ಲಿ ನಿಜವಾದ ಗೆಲುವೇನು ಅಂತಂದ್ರೆ, ಈಗ ಗುರುಗಳಿಂದ ಶಿಷ್ಯಂದ್ರಿಗೆಲ್ಲ ಹೆಸರು ಬಂದಿದೆ, ಅದು ದೊಡ್ಡ ಸಾಧನೆ ಅಲ್ಲ. ಈ ಶಿಷ್ಯಂದ್ರಿಗಳಿಂದ ಗುರುಗ ಹೆಸರು ಬರಬೇಕು. ಇವತ್ತೇನು ವಿಜಯಣ್ಣ ಕರ್ಕೊಂಡ್ಬಂದಿರೋ ಹುಡುಗರುಗಳು ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರೇನು ಆ್ಯಕ್ಟ್ ಮಾಡ್ತಿದ್ರೆ, ಯಾರು ಈ ಹುಡುಗರು ಅಂತ ಅಲ್ಲಿರೋರು ಕೇಳಬೇಕು. ಅವ್ರು ಯಾರೋ ಹೇಳಬೇಕು, ಇದು ನಮ್ಮ ವಿಜಯಣ್ಣ ಕರ್ಕೊಂಡ್ಬಂದ್ರಲ್ಲ ಆ ಹುಡುಗರು, ವಿಜಯ್ ಸಾರ್ ಟೀಮ್ ಅವರು ಅಂತ. ಆ ಥರ ಈ ಹುಡುಗರುಗಳು ಕೆಲಸ ಮಾಡಬೇಕು. ಇವತ್ತು ಅವರಷ್ಟು ನಂಬಿಕೆ ಕರ್ಕೊಂಡ್ಬಂದಿದ್ದಾರೆ, ಅವರಿಂದ ಎಲ್ರಿಗೂ ಹೆಸರಾಗಿದೆ, ಅದು ಸಾಧನೆ ಅಲ್ಲ. ಈ ಹುಡುಗರಿಂದ ವಿಜಯಣ್ಣನಿಗೆ ಹೆಸರಾಗಬೇಕು. ಒಂದು, ಈ ಸಿನಿಮಾದಲ್ಲಿ ವಿಜಯಣ್ಣ ಬರೆದಿರೋದು ಬರವಣಿಗೆ ಅಲ್ಲ, ಈ ಹೊಸ ಹುಡುಗರ ಬೆಳವಣಿಗೆ. ಇದನ್ನ ತುಂಬ ನೀಟಾಗಿ ಪಾಸಿಟಿವ್ ಆಗಿ ತಗೊಂಡೋಗಿ ಅವ್ರ ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟೂ ಜವಾಬ್ದಾರಿಗಳನ್ನ ಹೊರೋ ಅಂತ ಭೀಮನಾಗಿ ಇವರೆಲ್ಲ ಬದಲಾಗಬೇಕು. ಬದಲಾಗ್ತೀರಾ? ಜವಾಬ್ದಾರಿ ತಗೋತೀರಾ? ಸುಮ್ಮನೆ ಸೀಟಲ್ಲಿ ಕೂತ್ಕೊಂಡು ನಾಳೆ ಮಾಡೋದಲ್ಲ, ಮನ್ಸಲ್ಲಿ ನಿಮ್ಮ ಭಾಷಣ ನಿಂತ್ಕೊಂಡು ಶಪಥ ಮಾಡಿ ಶೂರ್ ಶಾಟ್ ಹೊಡಿತೀವಿ ಅಂತ. ಸಲ್ಗಾಲ ಹೊಡೆದಿದ್ದೀವಿ, ಭೀಮಾಲ ಹೊಡಿತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.